ನಮಸ್ಕಾರ ವೀಕ್ಷಕರೇ. ನಿಮ್ಮ ಒಂದು ಜೂಜು ಈ ಒಂದು ಜೂಜು ಅಂದ್ರೆ ಇಸ್ಪೀಟು ಅಥವಾ ಮಟ್ಕ ಅಥವಾ ಇನ್ನೂ ಹಲವಾರು ರೀತಿಯಾದ ಜೂಜುಗಳು ನಡೀತಾ ಇದೆ ಆನ್ಲೈನ್ ನಲ್ಲಿ. ಅದರ ಬಗ್ಗೆ ಎಷ್ಟೋ ಜನ ಕಮೆಂಟ್ ಹಾಕ್ತಾ ಇದಾರೆ, ಕಾಲ್ ಮಾಡಿ ಕೇಳ್ತಾ ಇದಾರೆ. ಗುರುಗಳೇ, ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ನಮಗೂ ತಿಳಿಸ್ಕೊಡಿ. ನಾವು ಸಿಕ್ಕಾಪಟ್ಟೆ ಹಣವನ್ನ ಹಾಕಿದೀವಿ, ಹಣ ಬರ್ತಾ ಇಲ್ಲ, ಸಿಕ್ಕಾಪಟ್ಟೆ ಲಾಸ್ ಅಲ್ಲಿದ್ದೀವಿ. ತುಂಬಾ ಜನ ಕೇಳ್ತಾ ಇದಾರ. ಅದಕ್ಕೆ ಇವತ್ತು ಒಂದು ತಂತ್ರವನ್ನ ಹೇಳಕ್ ಬಂದಿದ್ದೀನಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೂ ನಮ್ಮ ಒಂದು ಚಾನೆಲ್ ಅನ್ನ ಬೆಳೆಸಿ ಅಂತ ಹೇಳ್ತಾ, ಅಸ್ಟ್ರಾಲಜಿಯ ಬಗ್ಗೆ ನಿಮಗಿರುವಂತಹ ಕುತೂಹಲ ಅರ್ಥ ಆಗುತ್ತೆ. ಯಾಕಂದ್ರೆ ಮನುಷ್ಯನ ಜೀವನದಲ್ಲಿ ಈ ಒಂದು ತಂತ್ರ ವಿಜ್ಞಾನ ತುಂಬಾನೇ ಉಪಯೋಗ ಆಗುತ್ತೆ ವೀಕ್ಷಕರೇ. ಯಾಕಂದ್ರೆ ಯಾವ್ದಾದ್ರು ಒಂದು ವ್ಯಕ್ತಿ ನಿಮಗೆ ಕೆಟ್ಟದ್ದನ್ನ ಮಾಡ್ತಾ ಇದ್ರು ಸಹ, ಅಥವಾ ನೀವು ಯಾರನ್ನಾದ್ರೂ ಆಕರ್ಷಣೆ ಮಾಡ್ಕೋಬೇಕಾಗಿದ್ರು ಸಹ, ಅಥವಾ ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಕಾಣ್ಬೇಕು, ಏನಾದ್ರೂ ಒಂದು ಪ್ರಯತ್ನವನ್ನ ಮಾಡಿ ನಾವು ಜೀವನದಲ್ಲಿ ಮೇಲೆ ಬರ್ಬೇಕು ಅನ್ನೋ ವಿಚಾರಗಳು ನಿಮಗೆ ಇರುತ್ತೆ ವೀಕ್ಷಕರೇ. ಆದ್ರೂ ಸಹ ಅದು ಯಾವ್ದು ಕೆಲಸ ಮಾಡ್ತಾ ಇರಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಯಾವ ತರ ನಾವು ಅದನ್ನ ನಡೆಸ್ಬೇಕು, ಯಾವ ತರ ನಮ್ಮ ವ್ಯಾಪಾರವನ್ನ ಅಭಿವೃದ್ಧಿ ಮಾಡ್ಬೇಕು. ನಾವೆಲ್ಲಾ ಮಾಡ್ತಾ ಇದೀವಿ ಗುರುಗಳೇ, ನಾವೆಲ್ಲಾ ಮಾಡ್ತಾ ಇದೀವಿ ಗುರುಗಳೇ, ಹಣ ಹುಡ್ತಾ ಇಲ್ಲ, ಹಣಕಾಸಿನಲ್ಲಿ ಲಾಭ ನೋಡ್ತಾ ಇಲ್ಲ, ವಿನಾಕಾರಣ ಕಿರಿಕಿರಿ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಜೀವದು ತುಂಬಾನೇ ಒಂದು ಚಿಂತೆಗೆ ಒಳಗಾಗುತ್ತೆ ವೀಕ್ಷಕ. ಅಂತವ್ರನ್ನು ಕೂಡ ಬಲಿ ತಗೊಂಡ್ಬಿಡುತ್ತೆ. ಅಂತವರಿಗೆ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಣದ ವಿಚಾರದಲ್ಲಿ ಯಾರೆಲ್ಲ ತೊಂದರೆಯನ್ನ ಅನುಭವಿಸ್ತಾ ಇದ್ದೀರೋ, ಈ ಒಂದು ತಂತ್ರವನ್ನ ಮಾಡಿ ನಿಮ್ ಹತ್ರ ಇಟ್ಕೊಂಡ್ರೆ ಸಾಕು, ಹಣದ ಸುರಿಮಳೆ ನಿಮ್ ಹತ್ರ ಆಗುತ್ತೆ ವೀಕ್ಷಕರೇ. ಯಾವುದೇ ರೀತಿಯಾದ ಸಂದೇಹ ಬೇಡ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಮಾಡ್ಕೊಳ್ಳಿ, ಇದನ್ನ ಪಾಲನೆ ಮಾಡಿ. ಇದರಂತೆ ನೀವು ಎಷ್ಟೇ ಹಣವನ್ನ ಕಳ್ಕೊಂಡಿದ್ರು ಸಹ ಈ ಒಂದು ತಂತ್ರದ ಮುಖಾಂತರ ಅತಿ ಶೀಘ್ರದಲ್ಲಿ ಆ ಹಣವೆಲ್ಲ ನಿಮ್ಮ ಬಳಿಗೆ ಬರುತ್ತೆ ವೀಕ್ಷಕರೇ. ಯಾರು ಕೂಡ ಕೆಟ್ಟದಕ್ಕೆ ಉಪಯೋಗ ಮಾಡಕ್ ಹೋಗಬೇಡಿ. ನೀವೇನಾದ್ರೂ ಅದರಲ್ಲಿ ಲಾಸ್ ಆಗಿದ್ರೆ ಅಥವಾ ಹಣವನ್ನ ಕಳ್ಕೊಂಡಿದ್ರೆ ಮಾತ್ರ ಈ ಒಂದು ಪ್ರಯೋಗವನ್ನ ಮಾಡಿ ಕೆಲಸ ಮಾಡುತ್ತೆ ವೀಕ್ಷಕರೇ. ವಿನಾಕಾರಣ ಯಾರೋ ಒಬ್ಬರು ಹೇಳಿದಾರಂತ ಈ ಒಂದು ಪ್ರಯೋಗನ ಮಾಡ್ಕೋಕ್ ಹೋಗಬೇಡಿ ವೀಕ್ಷಕರೇ. ತುಂಬಾ ತೊಂದರೆ ಆಗುತ್ತೆ. ಹೇಳೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ಒಂದು ತಂತ್ರವನ್ನ ಮಾಡ್ಕೊಳ್ಳಿ ವೀಕ್ಷಕರೇ. ನಾನು ತೋರಿಸ್ತಾ ಇದ್ದೀನಲ್ವಾ, ಈ ಒಂದು ಯಂತ್ರವನ್ನ ಸರಿಯಾಗಿ ನೋಡ್ಕೊಳ್ಳಿ ವೀಕ್ಷಕರೇ. ಈ ಒಂದು ಯಂತ್ರವನ್ನ ಭುಜಪತ್ರೆಯ ಮೇಲೆ ಬರೆಯಬೇಕು ವೀಕ್ಷಕರೇ. ಅದು ಯಾವ ತರ? ಕುಂಕುಮ, ಕೇಸರ ಹಾಗೂ ಗೋರೋಚನ, ಈ ಮೂರು ವಸ್ತುಗಳನ್ನ ಅರೆದು ನುಣ್ಣಗೆ ಮಾಡಿ ಅದರಿಂದ ದಾಳಿಂಬೆ ಕಡ್ಡಿಯಿಂದ ಬರೆಯಬೇಕು ವೀಕ್ಷಕರೇ. ಯಾವ ಕಡ್ಡಿಯಿಂದ? ದಾಳಿಂಬೆ ಕಡ್ಡಿಯಿಂದ ಬರೆದು ಅಷ್ಟ ವಿದ್ಯಾರ್ಚನೆಯಿಂದ ಪೂಜೆಯನ್ನ ಮಾಡಬೇಕು ವೀಕ್ಷಕರೇ. ಬಾಳೆಹಣ್ಣು, ತೆಂಗಿನಕಾಯಿ, ಪಂಚಪರ ಎಲ್ಲ ವಸ್ತುಗಳನ್ನ ಇಟ್ಟು ಯಾವ್ದಾದ್ರು ಒಂದು ಸಿಹಿ ನೈವೇದ್ಯವನ್ನ ಆ ಯಂತ್ರಕ್ಕೆ ತೋರಿಸಿ ಪೂಜೆಯನ್ನ ಮಾಡಿ ಹೂವಿಂದ ಅರ್ಪಣೆ ಮಾಡಿ ನಿಮ್ಮ ಬಳಿ ಇಟ್ಕೋಬೇಕು. ಅದು ಯಾವ ತರ? ಒಂದು ತಾಯಿತದ ರೂಪದಲ್ಲಿ ತಯಾರಿಸಿ ಇಟ್ಕೋಬೇಕು. ಇದರ ಜೊತೆಗೆ, ಈ ಒಂದು ಯಂತ್ರದ ಜೊತೆಗೆ ಜನವಶ, ರಾಜವಶ, ವೈರಿವಶ, ಶತ್ರುವಶ ಈ ಇಷ್ಟು ಬೇರುಗಳನ್ನ ಆ ಒಂದು ತಾಯಿತದಲ್ಲಿ ತುಂಬಿ ನಿಮ್ಮ ಬಲರಟ್ಟೆಗೆ ಕಟ್ಟಿಕೊಳ್ಳಬೇಕು ವೀಕ್ಷಕರೇ. ನೆನಪಿಟ್ಕೊಳ್ಳಿ, ಗಂಡ್ ಮಕ್ಕಳಾದ್ರೆ ಬಲ್ಲರಟ್ಟೆಗೆ ಕಟ್ಕೊಳ್ಬೇಕು, ಹೆಣ್ಮಕ್ಳಾದ್ರೆ ಎಡರಟ್ಟೆಗೆ ಕಟ್ಕೋಬೇಕು ವೀಕ್ಷಕರೇ. ಬಲ್ಲರಟ್ಟಿಗೆ ಕಟ್ಕೊಂಡಾದ್ಮೇಲೆ ನೀವು ಯಾವ್ದಾದ್ರು ಒಂದು ಜೂಜನ್ನ ಆಡಿದ್ರೆ ನಿಧಾನವಾಗಿ ಚೇಂಜ್ ಆಗ್ತಾ ಹಣ ನಿಮ್ಮ ಬಳಿಗೆ ಬರುತ್ತೆ ವೀಕ್ಷಕರೇ. ನೀವು ಯಾವ ಜೂಜನ್ ಬೇಕಾದ್ರೂ ಆಡಿ ಲಾಭ ನಿಮ್ಮದಾಗುತ್ತೆ ವೀಕ್ಷಕರೇ. ಅಂಶ ಬೇಡ, 100ಕ್ಕೆ 100 ಸಿದ್ಧಿಯ ಈ ಒಂದು ಯಂತ್ರವನ್ನ ನೀವು ಉಪಯೋಗ ಮಾಡ್ಕೊಳ್ಳಿ ವೀಕ್ಷಕರೇ. ಈ ಒಂದು ಯಂತ್ರವನ್ನ ಬರೆಯಬೇಕಾದ್ರೆ ರವಿವಾರ ದಿನ ಅಮಾವಾಸ್ಯೆ ಬಂದ ದಿವಸ ಅಥವಾ ಗುರುವಾರ ದಿನ ಅಮಾವಾಸ್ಯೆ ಬಂದ ದಿವಸ ಬರೆದು ಪೂಜೆಯನ್ನ ಮಾಡಿ ಸಿದ್ಧಿ ಮಾಡಿಕೊಂಡು ನಂತರ ಇದನ್ನ ಉಪಯೋಗ ಮಾಡ್ಕೋಬೇಕು ವೀಕ್ಷಕರೇ. ಇದಕ್ಕೆ ಒಂದು ಮಂತ್ರ ಬರುತ್ತೆ. ಆ ಒಂದು ಮಂತ್ರವನ್ನ ನಾನೀಗ ತೋರಿಸೋದಿಲ್ಲ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಆ ಒಂದು ಮಂತ್ರವನ್ನ ನಿಮ್ಗೆ ಹೇಳ್ತೀನಿ. ಅದನ್ನ ಪ್ರತಿದಿನ 108 ಬಾರಿ ಆ ಒಂದು ತಾಯಿತಕ್ಕೆ ನೀವು ಜಪಿಸಿ ನಂತರ ಅದನ್ನ ಉಪಯೋಗ ಮಾಡಿದ್ರೆ ಸಾಕು, ರಿಸಲ್ಟ್ ನೋಡಿ ನೀವೇ ನಂಬಕ್ಕೆ ಆಗಲ್ಲ ವೀಕ್ಷಕರೇ. ಅಷ್ಟು ದೊಡ್ಡ ರಿಸಲ್ಟ್ ಅನ್ನ ನೀವು ಕಾಣ್ತೀರಾ. ಯಾವುದೇ ರೀತಿಯಾದ ಸಂದೇಹ ಬೇಡ. 48 ದಿನಗಳ ಕಾಲ ಲೋಬಾಣದ ಹೊಗೆಯನ್ನ ಅದಕ್ಕೆ ಕೊಡ್ಬೇಕು ವೀಕ್ಷಕರೇ. ಯಂತ್ರಕ್ಕೆ ಕೊಟ್ಟಾದ ಬಳಿಕ ನೀವು ಅನ್ಕೊಂಡಿರುವಂತ ಕೆಲಸ
ನೀವು ಇಷ್ಟಪಡುವಂತ ಕೆಲಸ ನಿಮ್ಮ ಬಳಿಗೆ ಸುಲಭವಾಗಿ ಬರುತ್ತೆ ಅಂತ ಹೇಳ್ತೀನಿ ವೀಕ್ಷಕರೇ. ಮತ್ತೆ ಮುಂದಿನ ವಿಚಾರವನ್ನ ತೆಗೆದುಕೊಂಡು ನಾಳಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ. ಏನಾದರೂ ಹೆಚ್ಚಿನ ಸಮಸ್ಯೆಗಳು ನಿಮ್ಮ ಬಳಿ ಇದ್ರೆ ನಮ್ಮನ್ನ ಸಂಪರ್ಕಿಸಿ. ಹಲವಾರು ಸಮಸ್ಯೆಗಳಿದ್ರು ಸಹ ನಾವು ನಿಮಗೆ ಪರಿಹಾರ ಮಾಡಿ ಕೊಡ್ತಾ ಇರ್ತೀವಿ. ಧನ್ಯವಾದಗಳು ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ.